ಇನ್ನು ಈ ವಿವಾದ ಮತ್ತೊಂದು ರೂಪವನ್ನು ಪಡ್ಕೊಳ್ತಾ ಇದೆ, ಮತ್ತೊಂದು ಆಯಾಮಕ್ಕೆ ಹೋಗ್ತಾ ಇದೆ. ಮುಂದಿನ ಅಧಿವೇಶನಕ್ಕೆ ನಾವು ಗಣವೇಶದಲ್ಲಿ ಅಂದ್ರೆ RSSನ ಸಮವಸ್ತ್ರದಲ್ಲೇ ಬರ್ತೀವಿ ಅಂತ ಬಿಜೆಪಿ ಶಾಸಕರೊಬ್ಬರು ಹೇಳಿದ್ದಾರೆ. ಏನು ಮಾಡ್ತೀರಿ ಹೇಳಿ, ನಮ್ಮನ್ನು ತಡೆಯೋದಕ್ಕಾಗತ್ತಾ ಅಂತ ಅವ್ರು ಪ್ರಶ್ನಿಸಿದ್ದಾರೆ. ಶಾಸಕ ಶ್ರೀವತ್ಸ ಮಾತನಾಡಿರೋದು. DCM DKಶಿ ಕರಿ ಟೋಪಿ ಅಂತ ಕರೆದಿದ್ದಾರೆ, ಬಿಳಿ ಟೋಪಿ ಅಂತ ಶುಕ್ರವಾರದವರನ್ನು ಈ ರೀತಿ ಕರೀತಾರ ಅಂತ ಪ್ರಶ್ನಿಸಿದ್ದಾರೆ. ನಿಮ್ಮ ಕೈಯಲ್ಲಿ ಸಂಘದ ಚಟುವಟಿಕೆಯನ್ನು ತಡೆದು ನಿಲ್ಲಿಸೋದಕ್ಕಾಗಲ್ಲ. ಗಣವೇಶ ಧರಿಸಿ RSSನ ಸಮವಸ್ತ್ರ ಧರಿಸಿ ಅಧಿವೇಶನಕ್ಕೆ ಬರ್ತೀವಿ ನಾವು. RSS ಅಂತಂದ್ರೆ ಪ್ರಿಯಾಂಕ್ ಖರ್ಗೆಗೆ ಅಲರ್ಜಿ. ನಾವು ಅಧಿಕಾರಕ್ಕೆ ಬಂದಾಗ ನಿಮ್ಮ ಅಪ್ಪನಂಗ್ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ 1 ಗಂಟೆ ಸಂಘದ ಶಾಖೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಮಾಡ್ತೀವಿ, ಬರುವಂತ ಅಧಿವೇಶನ ನಡೀತಾ ಇದೆ, ಸಂಘದ ಗಣವೇಶದಲ್ಲಿ ಬರ್ತೀವಿ. ಏನ್ರಿ ಮಾಡ್ತೀರಿ ನೀವು? ನಾವು ವಿಧಾನಸಭೆಗೇನೆ ಗಣವೇಶದಲ್ಲಿ ಬರ್ತೀವಿ. ಏನ್ ಮಾಡಕ್ಕಾಗತ್ತೆ ನೀವು? ನಮ್ಮ ಆಕ್ಟಿವಿಟಿನ ತಡೆಯಕ್ಕಾಗತ್ತಾ ನೀವು? ನಾವು ಏನ್ ಮಾಡ್ತೀವಿ ಅಂತ ತಡೆಯಕ್ಕಾಗತ್ತಾ? ಈ ರೀತಿಯಲ್ಲಿ ಅಸಂಬದ್ಧ ಹೇಳಿಕೆ ಕೊಡ್ತಾ ಇದ್ದೀರಾ, ನಿಲ್ಲಿಸ್ಬೇಕು. ಇವತ್ತೇನು ನೀವು ಪತ್ರ ಕೊಟ್ಟಿದ್ದೀರಾ ವಾಪಸ್ ತಗೋತೀನಿ ಅನ್ನುವಂಥ ಮಟ್ಟಕ್ಕೆ ಹೋಗಬೇಕು. ಇಡೀ ದೇಶದಲ್ಲಿ ಸಂಘ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘ ಇದೆ. ಇವತ್ತು 5,000ಕ್ಕೂ ಹೆಚ್ಚು ಜನ ಮನೆಯಿಂದ ಹೊರಗೆ ಬಂದು ಪ್ರಚಾರಕರಾಗಿದ್ದಾರೆ. 50,000ಕ್ಕೂ ಹೆಚ್ಚು ಶಾಖೆಗಳು ನಡೀತಿದೆ ದಿನಕ್ಕೆ 1 ಗಂಟೆ ಕಾಲ. ಇದೆಲ್ಲ ನಿಮ್ಮ ಕೈಲಿ ತಡೆಯೋಕ್ಕಾಗತ್ತಾ? ಬುದ್ಧಿ ಭ್ರಮಣೆ ಆಗಿರಬೇಕು ನಿಮಗೆ ಅಂತ ಹೇಳಕ್ಕೆ ಬಯಸ್ತೀನಿ. ವಿಧಾನಸಭೆಯಲ್ಲಿ ಕೂತ್ಕೊಂಡು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ ಬಾಯಿಯೇ ಇವತ್ತು ಕರಿ ಟೋಪಿ MLA ಅಂತ ಕರೆದಿದೆ. ಬೇರೆ ಯಾರಿಗಾರು ಹೇಳಕ್ ತಾಕತ್ತಿದ್ಯಾ? ಟೋಪಿ ಹಾಕೊಂಡಿರೋರ್ನ ಯಾರಾದರೂ ಶುಕ್ರವಾರದವರೆಗೂ ಹೋಗಿತ್ತು ಹಿಂಗೆ ಹೇಳಕ್ ಸಾಧ್ಯ ಇದೆಯಾ? ಅಂದರೆ ಆ ತಪ್ಪು ಏನು ವಿಧಾನಸಭೆಯಲ್ಲಿ ಪ್ರಾರ್ಥನೆ ಹೇಳಿಬಿಟ್ಟೆ ಅನ್ನುವುದನ್ನು ತಪ್ಪನ್ನು ಮುಚ್ಚಿಸ್ಕೊಳ್ಳುವ ಸಲುವಾಗಿ ನೆನ್ನೆ ವ್ಯಂಗ್ಯ ಆಡುವಂಥ ಕೆಲಸವನ್ನು ಕರಿ ಟೋಪಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.